ಗೌರಿಬಿದನೂರು ನಗರದ ಡಾಕ್ಟರ್ ಎಚ್.ಎನ್. ಕಲಾಭವನದಲ್ಲಿ ಶ್ರೀ ಯೋಗಿ ನಾರಾಯಣ ತಾಲೂಕು ಬಲಿಜ ಸಂಘದಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಲೋಕಸಭಾ ಸದಸ್ಯ ಪಿಸಿ ಮೋಹನ್ ಮಾತನಾಡಿ, ಜೀವನದಲ್ಲಿ ವಿದ್ಯಾದಾನಕ್ಕಿಂತ ಬೇರೆ ದಾನ ಯಾವುದೂ ಇಲ್ಲ. ಸಮಾಜದಲ್ಲಿ ವಿದ್ಯಾವಂತ ಮಕ್ಕಳಿಗೆ ಸನ್ಮಾನ ಮಾಡುವುದಕ್ಕಿಂತ ಉತ್ತಮ ಕೆಲಸ ಬೇರೊಂದಿಲ್ಲ. ಒಮ್ಮೆ ಪಡೆದ ವಿದ್ಯೆ ಎಂದಿಗೂ ಕಳೆದುಕೊಳ್ಳಲು ಸಾಧ್ಯವಿಲ್ಲ. ವಿದ್ಯೆಯು ಇಡೀ ಮನೆಗೆ, ಸಮುದಾಯಕ್ಕೆ, ಸಮಾಜಕ್ಕೆ ಉತ್ತಮ ಹೆಸರು ಮತ್ತು ಕೀರ್ತಿ ತರುತ್ತದೆ ಎಂದರು. ಅದಾದ ಮೇಲೆ ಯಾಕೆಂತಂದರೆ ನರಸಿಂಹಯ್ಯನವರು ನ್ಯಾಷನಲ್ ಹೈಸ್ಕೂಲಿನಲ್ಲಿ ಬೆಂಗಳೂರಿನಲ್ಲೇ ಇರ್ತಿದ್ರು ಅವರು. ಯಾಕೆಂದರೆ ನಾನು ಕೂಡ ನ್ಯಾಷನಲ್ ಹೈಸ್ಕೂಲಲ್ಲೇ ಓದಿದ್ದು. ನನಗೆ ಬಹಳ ಸಂತೋಷ ಆಯಿತು. ಯಾಕೆಂತ ಹೇಳಿದ್ರೆ ನಮಗೆ ವಿದ್ಯೆ ಕೊಟ್ಟಂತಹ ಗುರುಗಳಿಗೆ ಇವತ್ತು ನಾವು ಒಂದು ಹೂನಾರ ಹಾಕುವಂಥ ಅವಕಾಶವನ್ನು ಕೂಡ ತಾವೆಲ್ಲರೂ ಮಾಡಿಕೊಟ್ವಿ. ಅದಾದ ಮೇಲೆ ಇಲ್ಲಿ ಸ್ಟೇಜಿಗೆ ಬಂದರೆ ಮಕ್ಕಳನ್ನ ನೋಡಿದ್ರೆ ಅದೇ ಶಾಲೆಯಲ್ಲಿ ನಾನು ಆ ಕಾಲದಲ್ಲಿ ಅಲ್ಲಿ ಕೂತಿದ್ದು ಕೂಡ ನನಗೆ ಒಂದು ಕಾಲದಲ್ಲಿ ಅದು ಕೂಡ ಜ್ಞಾಪಕ ಬಂತು ಅಂತ ಹೇಳ್ತಾ, ಇವತ್ತು ಏನು ಗೌರಿಬಿದನೂರು ತಾಲೂಕಿನ ಬಲಿಜ ಸಂಘದ ಎಲ್ಲ ಪ್ರಮುಖರು ನನ್ನ ಹತ್ರ ಬಂದು ಈ ತರಹ ಒಂದು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಳ್ತೀನಿ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಏನೊಂದು ವಿದ್ಯೆ ದಾನಕ್ಕಿಂತ ಇನ್ಯಾವುದೇ ಒಂದು ದೊಡ್ಡ ದಾನ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಹಳಷ್ಟು ಹಿರಿಯರು ಕೂಡ ಇದ್ದಾರೆ ಇಲ್ಲಿ. ಒಂದು ಕಾಲದಲ್ಲಿ ಮನೆಯಲ್ಲಿ ಯಾರನ್ನ ಒಂದು ಹೆಣ್ಣು ಮಗುಗೆ ಒಂದು ಹುಡುಗ ನೋಡ್ಬೇಕಂತ ಹೇಳಿದ್ರೆ ಡಾಕ್ಟ್ರು ಒಂದು ಕಾಲದಲ್ಲಿ ಹೆಂಗಿತ್ತು ಅಂದರೆ ಅವ್ರು ಹೋಗಿ ಲಕ್ಷ್ಮೀಪುತ್ರನ ಹುಡುಕ್ತಿದ್ರು. ಅವ್ರೇನು ದೊಡ್ಡ ಬಿಸ್ನೆಸ್ ಮ್ಯಾನ ಏನು ಅಂತ ಹೇಳಿ ಹುಡುಕ್ತಿದ್ರು. ಆದರೆ ಈಗಿನ ಕಾಲದಲ್ಲಿ ಇವಾಗ ನಮ್ಮ ಹೆಣ್ಣುಮಕ್ಳು ಹೇಳ್ತಾರೆ, ನಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು, ಡಾಕ್ಟರ್ ಬೇಕು ಅಂತ ಹೇಳಿ ಹೇಳ್ತಾರೆ. ಕಾಲ ಬದಲಾವಣೆ ಆಗಿದೆ. ಅದ್ರ ಜೊತೆಗೆ ಇವತ್ತು ವಿದ್ಯೆಯ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ಅದು ಕೂಡ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ 2A ಇದ್ದ ಮೀಸಲಾತಿಯನ್ನ 3A ಮೀಸಲಾತಿಯಾಗಿ ಕಲ್ಪಿಸಿದ್ದರಿಂದ ಇಂದು ಸಮುದಾಯದ ಮಕ್ಕಳು ವೈದ್ಯಕೀಯ, ಎಂಜಿನಿಯರಿಂಗ್ ನಂತಹ ಉನ್ನತ ವಿದ್ಯಾಭ್ಯಾಸ ಪಡೆಯಲು ಅನುಕೂಲವಾಗಿದೆ ಎಂದು ಹೇಳಿದರು. ನಿವೃತ್ತ ಇಸ್ರೋ ವಿಜ್ಞಾನಿ ಮೋದಗಲ ನರಸಿಂಹಲು, ಜಯದೇವ ಆಸ್ಪತ್ರೆ ಹೃದಯ ತಜ್ಞ ಡಾಕ್ಟರ್ ನಟರಾಜು ಶೆಟ್ಟಿ, ಕೋಲಾ ಆನಂದ್, ರಾಮಲಿಂಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ 125 ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.